ಮೂಡಾ ಸೈಟ್ ಹಂಚಿಕೆ ಕೇಸ್ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಧಾರವಾಡದ ಮೂಡಾ ಸೈಟ್ ಹಂಚಿಕೆ ಕೇಸ್ ಕಾಯ್ದಿರಿಸಿದೆ ಹೈಕೋರ್ಟ್. ಧಾರವಾಡದ ಹೈಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸಲಾಯಿತು. ಮೂಡಾ ಸೈಟ್ ಹಂಚಿಕೆ ಕೇಸ್ ಆದೇಶವನ್ನ ಈಗ ಕೋರ್ಟ್ ಕಾಯ್ದಿರಿಸಿದೆ. ಮೂಡಾ ಸೈಟ್ ಹಂಚಿಕೆ ಕೇಸ್ನಲ್ಲಿ ನೇರವಾಗಿ ಹೈಕೋರ್ಟ್ನಲ್ಲಿ ಇದ್ದಂತ ಕೇಸ್ ಏನು? ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಪ್ರಕರಣ ಸಿಬಿಐಗೆ ಕೋರಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಇವತ್ತು ಆಲಿಸಿದೆ. ಸುದೀರ್ಘವಾಗಿ ವಾದವನ್ನ ಆಲಿಸಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಿಂದ ಈಗ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಪ್ರಕರಣದ ತನಿಖೆಗೆ ಸಿಬಿಐಗೆ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರ ವಿಚಾರಣೆ ಇವತ್ತಾಯಿತು. ಎಲ್ಲರ ವಾದವನ್ನ ಆಲಿಸಿ ತೀರ್ಪನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಧಾರವಾಡದ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತು. ಕೋರ್ಟ್ ಈಗ ನೇರವಾಗಿ ತೀರ್ಪನ್ನ ಕಾಯ್ದಿರಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಆದೇಶವನ್ನ ಈಗ ಕಾಯ್ದಿರಿಸಲಾಗಿದೆ. ಧಾರವಾಡದ ಹೈಕೋರ್ಟ್ನಲ್ಲಿ ನಡೀತಾ ಇತ್ತು ವಿಚಾರಣೆ. ಪ್ರಕರಣವನ್ನು ಸಿಬಿಐಗೆ ವಹಿಸಲು ಕೋರಿದ್ದಂಥ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣೀಂದರ್ ಸಿಂಗ್ ವಾದವನ್ನ ಮಾಡಿದ್ರು. ಕೋರ್ಟ್ಗೆ ವರದಿಯನ್ನ ಲೋಕಾಯುಕ್ತ ಎಸ್ಪಿ ಕೂಡ ಸಲ್ಲಿಕೆ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.